ಬೀರನಹಳ್ಳಿ ಖಾಸಗಿ ಶಾಲೆಗಳ ಒಕ್ಕೂಟ ಅಧ್ಯಕ್ಷ ಧನಂಜಯ್ ಬಾಲಕಿ ಮೇಲೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದ ಶಾಲಾ ಮುಖ್ಯಸ್ಥನ ಪ್ರಕರಣ ವಿಚಾರ ಒಂದರ ನಂತರ ಒಂದು ಕಾಮಿಕ್ರಿಮಿಯ ಕಾಮದಾಟ ಬಯಲಾಗಿದೆ. ಮೊದಲು ಅಕ್ಕನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ನಂತರ ತಂಗಿಯ ಮೇಲೂ ಲೈಂಗಿಕ ದೌರ್ಜನ್ಯ ನಡೆಸಲು ಯತ್ನಿಸಿದ್ದಾನೆ. ಲೈಂಗಿಕ ದೌರ್ಜನ್ಯ ನಡೆಯುತ್ತೆ ಎಂಬ ಕಾರಣದಿಂದಾಗಿ ಬಾಲಕಿ ಬಾತ್ರೂಮಿನಲ್ಲಿ ಅವತಿದ್ಲು. ಈ ಕಾರಣದಿಂದಾಗಿ ಸಂತ್ರಸ್ತೆಯ ತಂಗಿ ಲೈಂಗಿಕ ದೌರ್ಜನ್ಯದಿಂದ ಎಸ್ಕೇಪ್ ಆಗಿದ್ದಾಳೆ. ಮಧ್ಯರಾತ್ರಿ ಬಾಲಕಿಯನ್ನ ಲೈಂಗಿಕ ದೌರ್ಜನ್ಯ ನಡೆಸಲು ಕರೆದೊಯ್ಯುತ್ತಿದ್ದ. ಬಾಲಕಿಗೆ ಅಧಿಕ ಮಾರ್ಕ್ಸ್, ಫ್ರೀ ಎಜುಕೇಶನ್ ಕೊಡ್ತೀನಿ ಅಂತ ಟಾರ್ಚರ್ ಕೊಡ್ತಿದ್ದ ಈ ಕಾಮುಕ. ಬಾಲಕಿಯನ್ನ ಪೋಷಕರಿಂದ ಅಂತರ ಕಾಯ್ದುಕೊಳ್ಳುವಂತೆ ಮಾಡಿದ್ದ. ಪೋಷಕರು ಫೋನ್ ಮಾಡಿದ್ರೆ ಟ್ರಿಪ್ ಹೋಗಿದ್ದಾರೆ, ಓದುತ್ತಿದ್ದಾರೆ ಅಂತ ಸಬೂಬು ಹೇಳಿ ವಿದ್ಯಾರ್ಥಿನಿಗೆ ಗರ್ಭಧಾರಣೆ ತಪ್ಪಿಸಲು ಆಹಾರದಲ್ಲಿ ಔಷಧಿ ನೀಡ್ತಿದ್ದ ಎಂದು ಆರೋಪ ಕೇಳಿಬಂದಿದೆ. ಪ್ರಕರಣದ ಕುರಿತು ಎಲ್ಲೂ ಹೇಳಬಾರದು ಅಂತ ವಿದ್ಯಾರ್ಥಿಗೆ ಒತ್ತಡ ಹೇರಲಾಗಿದೆ. ಬೇರೆಯವರಿಗೆ ಹೇಳಿದ್ರೆ ಫೇಲ್ ಮಾಡ್ತೀನಿ ಅಂತ ಬೆದರಿಕೆ ಕೂಡ ಒಡ್ಡಿದ್ದಾನೆ. ಇನ್ನು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಲು ಹೆಂಡತಿಯೂ ಕೂಡ ಸಾಥ್ ನೀಡಿರುವುದು ಬೆಳಕಿಗೆ ಬಂದಿದೆ. ಹಾಗಾಗಿ ಪೋಕ್ಸೋ ಕೇಸ್ನಲ್ಲಿ ಪತಿ ಮತ್ತು ಪತ್ನಿಯ ಇಬ್ಬರ ಬಂಧನವಾಗಿದೆ.